ಫೆಬ್ರವರಿ 27, 2026 ಶುಕ್ರವಾರ ಬಿಡುಗಡೆಯಾಗುತ್ತಿರುವ ಚಿತ್ರಗಳು. ಒಂದನೆಯದಾಗಿ ದ ರೈಸ್ ಆಫ್ ಅಶೋಕ, ಸತೀಶ್ ನೀನಾಸಂ ಅಭಿನಯದ ದಿ ರೈಸ್ ಆಫ್ ಅಶೋಕ 2 ಗಂಟೆ 13 ನಿಮಿಷಗಳ ಆಕ್ಷನ್ ಡ್ರಾಮಾ. ಒಬ್ಬ ಹಿಂದುಳಿದ ಯುವಕ ಗ್ರಾಮದಲ್ಲಿ ನಡೆಯುವ ಅನ್ಯಾಯದ ವಿರುದ್ಧ ಎದ್ದು ನಿಲ್ಲುವ ಕತೆ. ಎರಡನೇ ಚಿತ್ರ ಹಯಗ್ರೀವ, ಧನ್ವೀರ್ ನಟನೆಯ ಹಯಗ್ರೀವ 2 ಗಂಟೆ 2 ನಿಮಿಷಗಳ ಕ್ರೈಮ್ ಥ್ರಿಲ್ಲರ್. ಪುರಾಣ ಮತ್ತು ವಿಜ್ಞಾನ ಸಂಬಂಧಿತ ಸರಣಿ ಕೊಲೆಗಳ ರಹಸ್ಯವನ್ನು ತನಿಖೆ ಮಾಡುವ ಪೊಲೀಸ್ ಅಧಿಕಾರಿಯ ಕತೆ. ಮೂರನೇ ಚಿತ್ರ ಸೂಪರ್ ಹಿಟ್, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗಿಲ್ಲಿ ನಟ, ಬಿಗ್ ಬಾಸ್ ಫೇಮ್ ಹಾಗೂ ಪ್ರಮೋದ್ ಶೆಟ್ಟಿ ಅಭಿನಯದ ಸೂಪರ್ ಹಿಟ್ 2 ಗಂಟೆ 15 ನಿಮಿಷಗಳ ಕಾಮಿಡಿ ಕ್ರೈಮ್ ಮಿಸ್ಟರಿ. ಒಂದು ಅಪರಾಧದಲ್ಲಿ ಸಿಲುಕಿದ ವಿಚಿತ್ರ ವ್ಯಕ್ತಿಗಳ ಗುಂಪಿನ ಹಾಸ್ಯಾಸ್ಪದ ಸಾಹಸ. ನಾಲ್ಕನೇ ಚಿತ್ರ ವೀರ ಕಂಬಳ, ಪ್ರಕಾಶ್ ರಾಜ್ ನಟನೆಯ ವೀರ ಕಂಬಳ 2 ಗಂಟೆ 34 ನಿಮಿಷ ಪೀರಿಯಡ್ ಸ್ಪೋರ್ಟ್ಸ್ ಡ್ರಾಮಾ. ತಾಯಿಯ ಗೌರವಕ್ಕಾಗಿ ಕಂಬಳ ಸ್ಪರ್ಧೆಯನ್ನು ಪುನರುಜ್ಜೀವನಗೊಳಿಸುವ ಹಿರಿಯನ ಹೋರಾಟ. ಐದನೇ ಚಲನಚಿತ್ರ ಬಿಡುಗಡೆಯಾಗುತ್ತಿರುವುದು ವಿಷ್ಣು ವಿನ್ಯಾಸಂ, ರೊಮ್ಯಾಂಟಿಕ್ ಜೋಡಿಯ ಕತೆ. ವಿಷ್ಣು ವಿನ್ಯಾಸಂ 2 ಗಂಟೆ 7 ನಿಮಿಷಗಳ ರೂಮ್ ಕಾಮ್, ಸಂಖ್ಯಾಶಾಸ್ತ್ರದಲ್ಲಿ ನಂಬಿಕೆ ಇರುವ ವ್ಯಕ್ತಿ ಮತ್ತು ಪ್ರೀತಿಯ ನಡುವೆ ನಡೆಯುವ ಭಾಗ್ಯದ ಆಟ. ಆರನೇ ಚಿತ್ರ ಸನ್ ಆಫ್, ವಿನೋದ್ ಕುಮಾರ್ ಅಭಿನಯದ ಸನ್ ಆಫ್ 2 ಗಂಟೆ ಫ್ಯಾಮಿಲಿ ಕೋರ್ಟ್ ರೂಮ್ ಡ್ರಾಮಾ. ತಂದೆಯ ವಿರುದ್ಧ ಕಾನೂನು ಹೋರಾಟಕ್ಕೆ ಇಳಿಯುವ ಮಗನ ಸಂಬಂಧದ ಕತೆ. ಏಳನೇ ಚಿತ್ರ ಬಿಡುಗಡೆಯಾಗುತ್ತಿರುವುದು ತಾಯ್, ರಾಧಿಕಾ ಅಭಿನಯದ 2 ಗಂಟೆ 24 ನಿಮಿಷಗಳ ಕಾಮಿಡಿ ಡ್ರಾಮಾ. ಸಂಪತ್ತಿಗಾಗಿ ಕಾಯುತ್ತಿರುವ ಮಕ್ಕಳ ನಡುವೆ ನಡೆಯುವ ವೃದ್ಧ ತಾಯಿಯ ಕುತಂತ್ರ. ಎಂಟನೇ ಚಿತ್ರ ಬಿಡುಗಡೆಯಾಗುತ್ತಿರುವುದು ಮತಿಷ್ಠಾ ಮರಣಂ, ರಾಜೇಶ್ ವಿಜಯನ್ ನಟನೆಯ ಮತಿಷ್ಠಾ ಮರಣಂ 2 ಗಂಟೆ 27 ನಿಮಿಷಗಳ ಸೈಬರ್ ಸೈ-ಫೈ ಥ್ರಿಲ್ಲರ್. ವರ್ಚುವಲ್ ಮೆಮೊರಿ, ಲೋಕದಲ್ಲಿ ಸತ್ಯ ಹುಡುಕುವ ತಂದೆಯ ಮನಸ್ಸಿನ ಪ್ರಯಾಣ. ಒಂಬತ್ತನೇದಾಗಿ ಬಿಡುಗಡೆಯಾಗುತ್ತಿರುವುದು ಸ್ಕ್ರೀಮ್ 7, ಇದು ಇಂಗ್ಲಿಷ್ ಫಿಲಂ ಆಗಿರುತ್ತದೆ. ನ್ಯೂ ಕಾಂಬೆಲ್ ಅಭಿನಯದ ಸ್ಕ್ರೀಮ್ 7 1 ಗಂಟೆ 54 ನಿಮಿಷಗಳ ಹಾರರ್ ಥ್ರಿಲ್ಲರ್. ಮತ್ತೆ ಪ್ರಾರಂಭವಾದ ಗೋಸ್ಟ್ ಫೇಸ್ ಕೊಲೆಗಳ ವಿರುದ್ಧ ಹೋರಾಡುವ ಸಿಡ್ನಿಯ ಅಂತಿಮ ಎದುರಾಟ. ಇವೆಲ್ಲ ಚಲನಚಿತ್ರಗಳು ಇದೇ ಫೆಬ್ರವರಿ 27ನೇ ತಾರೀಕು 2026 ಶುಕ್ರವಾರರಂದು ಬಿಡುಗಡೆಯಾಗುತ್ತಿದೆ. ಎಲ್ಲರೂ ಹತ್ತಿರ ಇರುವ ಚಿತ್ರಮಂದಿರಗಳಲ್ಲೇ ವೀಕ್ಷಿಸಬೇಕೆಂದು ಕೋರುತ್ತಾ ಧನ್ಯವಾದಗಳು. ಮತ್ತಷ್ಟು ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಚಿತ್ರಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ.